ರಕ್ಷಕಿಣಿ. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ, ಈ ಪ್ರಪಂಚದಲ್ಲಿ ಸಕಲ ಜೀವಿಗಳನ್ನು ರಕ್ಷಿಸುತ್ತೀಯ. ಅದೇ ರೀತಿ ದುಷ್ಟರನ್ನು ಸಂಹರಿಸುವ ಭಾರ ಕೂಡ ನಿನ್ನದೇ ಅಲ್ಲವೇ ತಾಯಿ? ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಳಾದೆ. ಆದರೆ ಈ ಮನೆಯಲ್ಲಿ ಹೊನ್ನು, ರನ್ನ, ಅನ್ನ ಸಾಕಷ್ಟು ಇದೆ. ಆದರೆ ಆ ಆಸ್ತಿ ಹಣದಾಸೆಗಾಗಿ ದುಷ್ಟರು ನನ್ನ ತಾಯಿ ತಂದೆಯನ್ನೇ ಕೊಂದು ಬಿಟ್ಟರು. ಈಗಲಾದರೂ ಆ ಪಾಪಿಗಳು ನೀನು ಸಂಹರಿಸುವುದಿಲ್ಲವೇ ತಾಯಿ? ಇನ್ನು ನನ್ನ ಮಾವ ನನ್ನನ್ನು ನೋಡಿಕೊಳ್ಳುತ್ತಾನೆಂದುಕೊಂಡರೆ ಅವನು ಕೂಡ ಮನೆ ಬಿಟ್ಟು ಹೋದವನು ಇಲ್ಲಿಯವರೆಗೂ ಬಂದೇ ಇಲ್ಲ. ಹಾಗಾದರೆ ಈ ಅನಾಥಳ ಬಾಳಲ್ಲಿ ಬೆಳಕು ಎಂದು ತಾಯಿ? ನನ್ನನ್ನು ರಕ್ಷಿಸುವ ಭಾರ ನಿನ್ನದೇ ತಾಯಿ, ನಿನ್ನದೇ. भगवान के आशीर्वाद हुआ, शराब में आशीर्वाद अच्छा हुआ। ज्योति, ಯಾರವರು? ನಾನು ನಿನ್ನ ಮಾವ ಶ್ರೀಮಾನ್ ಶರತ್. ಮಿಸ್ಟರ್ ಶರತ್, ನೀವು ಈ ರೀತಿ ಸೊಬಗಿನ ಸೋಗು ಹಾಕಿಕೊಂಡು ಮುಂಜಾನೆ ಮಂಜಿನಲ್ಲಿ ಬಂದ ಕೆಲಸ ತಿಳಿಸಿ. ಮಹತ್ವದ ಕೆಲಸವಿದೆ ಜ್ಯೋತಿ. ಬಂಧು ಬಾಂಧವರನ್ನೆಲ್ಲ ಕಳೆದುಕೊಂಡು ಅಬಲೆಯಾಗಿ ಖಗೋಲೆ ಎಣ್ಣೆ ಸುತ್ತುತ್ತಿರುವ ಈ ನಿನ್ನ ಒಂಟಿ ಜೀವನಕ್ಕೆ ಹೊಸ ಜೀವ ಜೋಡಿಸಬೇಕೆಂದು ಬಂದೆ. ನಿನ್ನಂತವನ ಕಡೆಯಿಂದ ಅಂತಹ ಸಹಾಯ ನನಗೆ ಬೇಕಾಗಿಲ್ಲ. ಸುಮ್ಮನೆ ನನ್ನನ್ನು ಕೆಣಕದೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಜ್ಯೋತಿ. ತಾರುಣ್ಯದ ಮದ ತುಂಬಿ ತುಳುಕಾಡುತ್ತಿರುವ ಈ ನಿನ್ನ ಅಂಗ ಸೌಂದರ್ಯದ ಸವಿಯಬೇಕೆಂದು ಬಂದಿಲ್ಲ. ಅಂಬಲಿಸಿ ಬಂದಿರುವ ಈ ಶರತನ ಸತಿ ನೀನಾಗದಿದ್ದರೆ ನಿನ್ನ ಮೌನ ಭಂಗ ತೆರೆ ಹರಿದು ವಿಷ ಸರ್ಪವಾಗಿ ಕಚ್ಚಿ ತೀರಿಸಿಕೊಳ್ಳುವೆ ನನ್ನ ಕಾಮದ ತ್ರಾಸೆಯನ್ನು. ಬಾಯಿ ಮುಚ್ಚೋ ರಾಕ್ಷಸ! ಯಾರು ಇಲ್ಲದ ಈ ಮನೆಯಲ್ಲಿ ಒಂಟಿ ಹೆಣ್ಣಿನ ಮೇಲೆ ನಿನ್ನ ಈ ದರ್ಪವನ್ನು ತೋರಿಸುತ್ತಿರುವೆಯಲ್ಲ, ನೀನೊಬ್ಬ ಸಮಾಜದ ಗಂಡಸೇನೋ ಗಂಡ? ಜ್ಯೋತಿ, ನೀನೆಷ್ಟೇ ಈ ರೀತಿ ಕಿರುಚಾಡಿದರೂ ನೆದರುವಲ್ಲ ಈ ಹೆಣ್ಣು ನನ್ನ ಭೀತಿಗೆ. ಆ ಭೀತಿ ನೀತಿಯನ್ನೇ ತಿಳಿಸಿ ಹೇಳಲಿಕ್ಕೆ ಬಂದಿರುವೆ ನಿಮ್ಮಂತ ಹೆಣ್ಣುಗಳಿಗೆ ನಾಯಕನಾಗಿ. ಸುಮ್ಮನೆ ನೀವು ನನ್ನ ಮಾತನ್ನು ಮುನಿಸಿ ನಿನ್ನ ದೇಹವನ್ನು ನನಗೆ ಅರ್ಪಿಸದಿದ್ದರೆ ದಹಿಸಿ ಬಿಡುವೆ ನನ್ನ ಸೇಡಿ ಅಂಬ ಕ್ರೋಧಾಗ್ನಿಯನ್ನು. ಈ ರೀತಿ ಗರತಿಯರಿಗೆ ಬೆದರಿಕೆ ಹಾಕಿ ಪುಂಡರ ಹೆಂಡತಿಯನ್ನು ರಂಡೆಗೆ ಮಾಡಿ ಈ ರೀತಿ ಮನೆ ಹಾಳು ಮಾಡುತ್ತಿರುವ ನೀನೊಬ್ಬ ಗಂಡಸಲ್ಲ, ಷಂಡ. ಮನ್ಮಥನವತಾರ ಹೊತ್ತು ಬಂದಿರುವ ಈ ಪುರುಷ ಸಿಂಹಕ್ಕೆ ಷಂಡನೆಂದು ಮಗಳಿದೆ ಆ ಹುಚ್ಚು ಎಣ್ಣೆ. ನಿನ್ನಂತೆ ಹಾರಾಡಿ ಕುಣಿಯುವ ನೂರಾರು ಬಾಲೇರ ಬದುಕನ್ನೇ ಭಗ್ನಗೊಳಿಸಿರುವ ಈಶ್ವರ ನಿಮ್ಮಂತ ಕಾಮಿನಿಯರ ಕಾಮದ ತ್ರಸೆಗಾಗಿ ಬಂದಿರುವನು ಈ ಕಲಿಯುಗಕ್ಕೆ. ಈ ಅಂದದ ಅರಮನೆಯಲ್ಲಿ ಚೆನ್ನಾಗಿ ಬೆಳೆದು ನಿಂತಿರುವ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನನ್ನು ನನ್ನ ಸತಿಯನ್ನಾಗಿಸಿಕೊಳ್ಳಲು ಬಂದಿರುವೆ. ಬೇಗನೆ ಇದನ್ನು ಕೊರಳಿಗೆ ಕಟ್ಟಿಕೊಂಡು ಅಪ್ಪಿಕೋ, ನಾನೇ ನಿನ್ನ ಸತಿ ಅಂದು. ಸತಿ ಎಂಬ ಶಬ್ದ
ರಸ್ತೆಯಲ್ಲಿ ಸಿಗುವ ವಸ್ತು ಅಲ್ಲ ಕಣೋ. ಆ ಪರಮಾತ್ಮನನ್ನು ನಂಬಿದ ಹೆಣ್ಣು ನಾನು. ನೀ ತೋರಿಸುವ ಈ ಚಿನ್ನದ ಸರ ನಿನ್ನ ಮರಣಕ್ಕೆ ಕಾರಣವಾದೀತು. ಚರ. ಅಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚು ನಿರ್ಗತಿಕ ಹೆಣ್ಣೆ, 12ನೆಯ ಶತಮಾನದ ಮಾತು ಬೆಳೆಸಿ ನನ್ನನ್ನು ಕೆರಳಿಸಬೇಡ. ಇದು 21ನೆಯ ಶತಮಾನದ ಅಂತ್ಯಭಾಗ. ಈ ಶತಮಾನದಲ್ಲಿ ನನ್ನಂತ ಕಣ್ಣಿಟ್ಟ ಪುರುಷರು ನಿನ್ನಂತ ಹೆಣ್ಣಿಗೆ ತಾಳಿ ಕಟ್ಟದೆ ಬಿಡಲಾರರು. ಅದರಲ್ಲಿಯೂ ನೀನು ನನಗೆ ಮೀನಾಗಿದ್ದ ಹೆಣ್ಣಿರುವಾಗ ನಿನ್ನನ್ನು ಅಕ್ಕರೆಯಂತೆ ಕೂಗಿ ಕೂಗಿ ತಿನ್ನದೆ ಬಿಡಲಾರೆ. ನನ್ನ ಸನಿಹಕ್ಕೆ ಇನ್ನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ನನ್ನ ಮುಟ್ಟಲು ಬಂದಿದೆ. ಆದ್ರೆ ನಾನು ಯಾರೆಂದು ತೋರಿಸಬೇಕಾಗುತ್ತದೆ. ಅಷ್ಟೇ ಅಲ್ಲ, ನನ್ನನ್ನು ಮುಟ್ಟಿದರೆ ನಿನಗೆ ಚಪ್ಪಲಿನ ಮೆಟ್ಟನ್ನು ಏಟಿನ ಹಾಕಿ ಆ ಕೋಟಿಗೆ ಕಟ್ಟೆಯನ್ನು ಏರಿಸಬೇಕಾಗುತ್ತದೆ. ಈ ಸಮಾಜದ ಗರತಿಯರ ಮುಂದೆ ನಿನ್ನ ಮಾನವನ್ನು ಹರಾಜಾಗುವೆ. ಜೋಕೆ ಎಲ್ಲಿದೆ ಆ ನಿನ್ನ ಕೋರ್ಟ್? ಮೆಟ್ಟು ತೋರಿಸುವ ನಿನ್ನ ತಪ್ಪಣ್ಣದ ಹಣ್ಣುಗಳೇ ನನ್ನ ಬೂಟು ಒರೆಸಿ ನನ್ನ ಮನೆಯಲ್ಲಿ ಬಿದ್ದಿರುವಾಗ ಏನೂ ಮಾಡಲಾರದು ಆ ನಿನ್ನ ಮ್ಯಾಟ್. ಕೋರ್ಟಿನ ಕಟ್ಟೆ ಹತ್ತಿ ಕೋಟಿನ ನೋಟನ್ನೇ ನ್ಯಾಯಾಧೀಶನ ಕೋರ್ಟಿನಲ್ಲಿ ತುಂಬಿರುವಾಗ ಅಪರಾಧಿಯನ್ನು ನಿರಪರಾಧಿಯನ್ನಾಗಿ ಮಾಡಿಬಿಡುತ್ತಾರೆ ಆ ನಿನ್ನ ಕೋರ್ಟಿನಲ್ಲಿ. ನಿನ್ನ ಸರ್ವ ಮಂದಿ ಮಕ್ಕಳದೇ ಕೊಲೆ ಆಗಿ ಹೋದಾಗ ಏನು ಶಿಕ್ಷೆ ನೀಡಿತು ಆ ನಿನ್ನ ಕರಿ ಕೋರ್ಟ್? ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಕಳ್ಳ ಕದಿಮರ ಹಾಗೆ ನಾವು ಹೇಳಿಕೊಂಡಂತೆ ಬಿದ್ದಿರುವಾಗ ಏನೂ ಮಾಡಲಾರದು ಆ ನಿನ್ನ ಕೋರ್ಟ್. ಜ್ಯೋತಿ, ಹೆಚ್ಚೇನು ಹೇಳಲಿ? ಗರತಿ ಎನಿಸಿಕೊಂಡವರೇ ಗಂಡನನ್ನು ಗುಂಡಿಟ್ಟು ಕೊಂದು ಮೆಂಡನೊಂದಿಗೆ ತಿರುಗಾಡುವ ಈ ಕಲಿಯುಗದಲ್ಲಿ ಗರತಿ ಆಗಿ ಬಾಳುವೆಯಾ ಈ ಕಲಿಯುಗದಲ್ಲಿ? ಈ ಸಮಾಜದ ಕಣ್ಣು ಅಷ್ಟೇ ಅಲ್ಲ ಕಣೋ. ಈ ರೀತಿ ಕಾಮದಾಸೆಗಾಗಿ ಹಣದಾಸೆಗಾಗಿ ಹೆಣ್ಣನ್ನ ಬಾಳನ್ನೇ ಹಾಳು ಮಾಡಿ ಅವರ ಕರುಳಿಗೆ ಬೆಂಕಿ ಹಚ್ಚುತ್ತಿರುವ ನಿನ್ನಂತವನಿಗೆ ಆ ಶಿವನ ಉರಿಗಣ್ಣಾಗಿ ಬಾಳುತ್ತೇನೆ. ಉರಿಗಣ್ಣು? ಅದರಲ್ಲೂ ಶಿವನ ಉರಿಗಣ್ಣು? ಜ್ಯೋತಿ, ಆ ಶಿವನ ಉರಿಗಣ್ಣನೆ ಹೊತ್ತು ಜರಸಂಧನ ಅವತಾರ ಹೊತ್ತು ಬಂದಿರುವ ಈ ಶರತನಿಗೆ ನೀನ್ಯಾಂತ ಉರಿಗಣ್ಣು? ನಾ ಮತ್ತು ಹಾಕಿ ರಾಕ್ಷಸನ ಅವತಾರ ಹೊತ್ತು ನಿಂತರೆ ಬೆತ್ತಲೆ ಆಗಿ ಬಂದು ಬೀಳುವೆ ನನ್ನ ಅರಮನೆಯಲ್ಲಿ. ಅರಮನೆ ಅರಮನೆ ಎಂದು ಏಕೆ ಚೀರಾಡುವೆಯೋ ರಾಕ್ಷಸ? ನೀ ಹೇಳಿದಂತೆ ಶ್ರೀಕೃಷ್ಣನು ತನ್ನ ತೊಡೆ ಮೇಲೆ ಆ ಜರಸಂಧನನ್ನು ಕುಳ್ಳರಿಸಿದಾಗ ಆಗಲೇ ಉದುರಿ ಹೋಯಿತು ಅವನ ಉರಿ ಗಣ್ಣು. ಅಷ್ಟೇ ಅಲ್ಲ, ಅವನ ಹೆಚ್ಚಿನ ಕೈಗಳು ಬಿದ್ದು ಹೋದವು. ಅಂದಾಗ ನೀನೇನು ಮಾಡುತ್ತೀಯೋ? ನೋಡು, ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲವಾದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಈ ಯುದ್ಧ ಭೂಮಿಯಲ್ಲಿ ಯುದ್ಧವಾದರೂ ಬದ್ಧನಾಗಿ ಹೋರಾಡಿ ನನ್ನ ಪ್ರಾಣ ಉಳಿಸಿಕೊಳ್ಳುವ ಶಕ್ತಿ ನನ್ನಲ್ಲಿದೆ. ಆ ಶಕ್ತಿ ನನ್ನಲ್ಲಿದೆ ಎಂದು ನನ್ನನ್ನು ಮುಟ್ಟಲು ಬಂದಿದೆ. ಆದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಮಹಾಭಾರತದ ಮಾತು ಬೆಳೆಸಿ ನನ್ನ ಕೋಪ ಕೆರಳಿಸಬೇಡ. ನಿನ್ನ ಆಸ್ತಿಗೆ ಬಂಡಗೆಟ್ಟು ನಿನ್ನ ರೂಪಕ್ಕೆ ಗತಿಗೆಟ್ಟು ಬಂದಿರುವನು ಈಶ್ವರ. ಸುಮ್ಮನೆ ನಿನ್ನ ಸೋದರ ಮಾವನ ಮಡದಿ ಎಂದು ಅಪ್ಪಿಕೋ. ಇರದಿದ್ದರೆ ಇದೇ ಪಿಸ್ತೂಲಿನಿಂದ ತುಂಡರಿಸಿ ಬಿಡುವೆ ನಿನ್ನ ಮೃದುವಾದ ಶರೀರವನ್ನು. ಪಿಸ್ತೂಲನ್ನು ತೋರಿಸಿ ನನಗೆ ಹೆದರಿಸುವಿಯಾ? ಈ ನಿನ್ನ ಕಬ್ಬಿಣದ ಪಿಸ್ತುಗೆ ಹೆದರುವ ಹೆಣ್ಣು ನಾನಲ್ಲ ಕಣೋ. ಒಂದು ವೇಳೆ ನನ್ನನ್ನು ಗುಂಡು ಹಾರಿಸುವೆ ಎಂದು ನೀನು ಮುಂದೆ ಬಂದಿದ್ದೆ
ಬೇಕೆಂದು ಬಂದ ಈ ಘಟ ಸರ್ಪಕ್ಕೆ ಕೆಟ್ಟ ಮಾತನಾಡುವೆ ಆ ಕೆಟ್ಟ ಸುಳೆ. ಮುಗೀತು ನಿನ್ನ ಶೀಲದ ಕತೆ. ಕೈ ಬಿಡು, ಈ ಬಾಟ ಹುಡುಗಿ ಎಸರ ಗಣ್ಣು. ನನ್ನ ವಿಷಯದಲ್ಲಿ ಅಡ್ಡ ಬಂದು ನನ್ನ ಕೋಪ ಕೆರಳಿಸುವ ಯಾವನಲೇ? ಶ್ರೀಮಂತಿಕೆಯ ಸೊಕ್ಕಿನಿಂದ ಪರಸ್ತ್ರೀಯರ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣೀರಿಸಲು ನಿಂತಿರುವಂತ ನಿಮ್ಮಂತ ನರ ರಾಕ್ಷಸರನ್ನು ಎದೆ ಬೇಸಿ ರಕ್ತ ಕುಡಿಯಲು ಸಿದ್ಧನಾಗಿ ಬಂದಿರುವ ನಿನ್ನ ಪಾಲಿನ ಹುಲಿ. ಲೇ ಹುಲಿಯಾ, ನಿನ್ನನ್ನು ಮೆಟ್ಟಿ ಸೀಳಲು ಬಂದಿರುವ ಬೆಟ್ಟದ ಹುಲಿ. ಬೆಟ್ಟದ ಹುಲಿಯಾ, ಲೂಟಿ ಗ್ಯಾಂಗಿನಿಂದ ಹಿಡಿದು ಪಟ್ಟದ ಮಂತ್ರಿಗಳವರೆಗೂ ಎಲ್ಲ ಹುಲಿಗಳನ್ನು ನನ್ನ ಪಂಜರದಲ್ಲಿ ಕಟ್ಟಿ ಹಾಕಿರುವಾಗ ನನಗೆ ನೀನೆ ಅಂತ ಹುಲಿಲೇ. ಈಗ ನನಗೆ ನಾನೇ ಹುಲಿ ಎಂದು ಮೈ ಮೇಲೇರಿ ಬಂದರೆ ನೆಲೆ ಕಾಣದ ಮಾಯ ಪಂಜರದಲ್ಲಿ ಕಟ್ಟಿ ಒಗೆಬೇಕಾಯಿತು ಜೋಕೆ. ನೀನೆಂತ ಹಣೆಲ ಕಾಣದ ಮಾಯಾ ಪಂಜರದೊಳಗೆ ನನ್ನನ್ನು ಕಟ್ಟಿ ಹಾಕಿದರು. ಅದನ್ನು ಮೆಟ್ಟಿ ಮುರಿದು ಬರುತ್ತೆನ್ನುವ ಶಕ್ತಿ ನನ್ನಲ್ಲಿದೆಯೇ, ನೆನಪಿಟ್ಟುಕೋ. ಮಿಸ್ಟರ್ ಹುಲಿಯಾ, ಸುಮ್ಮನೆ ನನ್ನನ್ನು ಎದುರು ಹಾಕಿಕೊಂಡು ನೆಗೆದು ಬಿದ್ದು ಸಾಯಬೇಡ. ನಿನ್ನ ಶಕ್ತಿಗೆ ಹೇಗೆ ನನ್ನ ಯುಕ್ತಿ ಉಪಯೋಗಿಸಬೇಕೆಂದು ನನಗೂ ಚೆನ್ನಾಗಿ ಗೊತ್ತಿದೆ ಮಿಸ್ಟರ್ ಹುಲಿಯಾ. ಸುಮ್ಮನೆ ನನ್ನನ್ನು ಎದುರು ಹಾಕಿಕೊಂಡು ನೆಗೆದು ಬಿದ್ದು ಸಾಯಬೇಡ. ಇವಳೇನು ನಿನ್ನ ರಕ್ತಕ್ಕೆ ಹುಟ್ಟಿದ ಹೆಣ್ಣಲ್ಲ. ಸುಮ್ಮನೆ ಇವಳನ್ನು ಬಿಟ್ಟು ಹೊರಟು ಹೋಗು. ಹೇಳಿ ಶರತ್, ಪ್ರಾಣಕ್ಕೆ ಹೆದರ ಇವಳನ್ನು ಬಿಟ್ಟು ಹೊರಡಲಿಕ್ಕೆ ನಾನೇನು ಹೇಳಿಯಲ್ಲ. ಪ್ರಾಣ ಹಾಗೂ ಶೀಲದ ಭಯದಲ್ಲಿ ಬಿದ್ದು ಒದ್ದಾಡುತ್ತಿರುವ ಹೆಣ್ಣು ಯಾರದೇ ಮನೆಗೆ ಅಂತವರ ಮೇಲೆ ನಿಮ್ಮಂತ ಕಾಮುಕರ ಕೈ ಹಾಕಿದ್ದು ಕಣ್ಣಾರೆ ಕಂಡೆ ಅಂದ್ರೆ ಅಲ್ಲೇ ನಿಮ್ಮ ರಕ್ತದಿಂದ ಭೂಮಿ ಬಿಡ್ತೇನೆ. ಅಪ್ಪರಿಸಿ ಬಂದಿರುವ ಈ ಕೊಬ್ಬಿದ ದೇಹವನ್ನು ಬಾಗಿ ಮಾಡಿ ಬಿಡ್ತೇನೆ. ಇದನ್ನೆಲ್ಲ ಮರೆತಿನು ನೀನು ನನ್ನ ಮೇಲೆ, ಇದನ್ನೆಲ್ಲ ಮರೆತಿನು ನನ್ನ ಮೇಲೆ ಮಾತನಾಡುವುದರಲ್ಲಿ ಇದೇ ನನ್ನ ಕೊಂಡ ಕೊಡಲಿಂದ ನಿನ್ನ ಸಮಾನ ಮಾಡುವೆ. ಹುಲಿಯಾ, ಅಂದು ನಿನ್ನ ಹೆತ್ತ ಹೊತ್ತಿಗೆಯ ರಕ್ತ ಸಂಬಂಧವೆಲ್ಲ ರಕ್ತದ ಮುಡುವಿನಲ್ಲಿ ಮುಡುಗಿ ಹೋದಾಗ ಎಲ್ಲಿ ಹೇಡಿಯಾಗಿ ಅಡಗಿ ಕುಳಿತಲೇ ಆ ನಿನ್ನ ಕೊಡ್ಲಿ ಅಂದೇ ಬದುಕಿಸಿಕೊಳ್ಳಬೇಕಿತ್ತು ನಿನ್ನ ಆಪ್ತರನೆಲ್ಲ. ಶರತ್, ಅಡಗಿ ಹೋದ ನನ್ನ ಕ್ರೋಧಾಗ್ನಿಯನ್ನು ಮತ್ತಷ್ಟು ತುಪ್ಪ ಚೆಲ್ಲಿ ಉರಿ ಹಚ್ಚಿಬಿಟ್ಟೆಯಲ್ಲ ನನ್ನ ಸೇಡಿ ನಾವೇಶದಲ್ಲಿ ನನ್ನ ಆಪ್ತರ ಕತ್ತು ಕೊಯ್ದ ಆ ಚಂಡಾಳರು ಇಂದಲ್ಲ ನಾಳೆ ಕತ್ತಿದ್ದಾರೆ. ಅಂದೇ ಅವರ ಜೀವಂತ ಹುಗಿದು ಬೀಸಿ ರಕ್ತ ಕುಡಿದು ಬಿಡ್ತೀನಿ. ನಾನು ನನ್ನವರೊಬ್ಬ ಹಂಬಲಗೊಂಡು ಕಂಬನಿಗೊರಿಸಿ ಅವರೊಬ್ಬೊಬ್ಬರ ರುಂಡ ಕೊಯ್ದು ಅವರ ರುಂಡ ನಮ್ಮೂರಾಗಸಿ ಬಾಗಿಲಿಗೆ ಕಟ್ಟಿ ಅವರ ರುಂಡಕ್ಕೆ ನಾ ಮೆಟ್ಟುವ ಹೆಸರು ಹಾಕದಿದ್ದರೆ ನನ್ನ ಹೆಸರು ಹುಲಿರಾಯನೇ ಅಲ್ಲ. ನೆನಪಿರಲಿಲೇ? ಏ ಹುಲಿಯಾ, ನೀನು ಇವಳನ್ನು ಈ ಸಮಯದಲ್ಲಿ ಬಂದು ರಕ್ಷಿಸಿದ ಸಮಯ ಮಾತ್ರಕ್ಕೆ ನಾನು ಸಮಯ ಬಂದಾಗ ವಿಷ ಸರ್ಪವಾಗಿ ಕಚ್ಚಿ ತೀರಿಸಿಕೊಳ್ಳುವೆ ನನ್ನ ಕಾಮದ ತ್ರಸೆಯನ್ನು. ಬರ್ತೀನ್ಲೇ ಮಗನ, ಗುಡ್ ಬಾಯ್. ಹೋಗು. ಈ ನಿಮ್ಮಂತ ಸರ್ಪಗಳ ಹಲ್ಲು ಕಿತ್ತು ಹಾವಾಡಿಗನಾಗುವುದು ನನಗೂ ಚೆನ್ನಾಗಿ ಗೊತ್ತಿದೆ. ಜ್ಯೋತಿ, ಏನಮ್ಮ ಇದು ನಿನ್ನ ವ್ಯವಸ್ಥೆ? ಇಂತಹ ಸಂಕಟದಿಂದ ಪಾರು ಮಾಡಿದ ನಿಮಗೆ ತುಂಬಾ ಧನ್ಯವಾದಗಳು. ಹಾ, ಇರಲಿ ಇರಲಿ. ಅಸಹಾಯಕ ವ್ಯವಸ್ಥೆಯಲ್ಲಿರುವ ಹೆಣ್ಣನ್ನು ಕಾಪಾಡುವುದು ಇದು ಒಂದು ಗಂಡಸಿನ ಧರ್ಮ. ಜ್ಯೋತಿ, ಏನಮ್ಮ ಒಂದು ವಾರದಿಂದಲಾಯ್ತಲ್ಲ ನಿನ್ನ ಅಣ್ಣ ಸುಳ್ಳೆ ಇಲ್ಲ, ಅದಕ್ಕೆ ಅವನ ಭೇಟಿಗಾಗಿ ಬಂದಿದ್ದೆ ಜ್ಯೋತಿ ನಾನು. ಇಲ್ಲ, ಅವರು ಮನೆಯಿಂದ ಎಂದು ಹೊರಗೆ ಹೋಗಿದ್ದಾರೆ ಎಂದು ನನ್ನ ತಾಯಿ ತಂದೆ ಅಕ್ಕ ಸತ್ತು ಹೋದರು. ಅಂದು ಮನೆಯಿಂದ ಹೋದವನು ಇಲ್ಲಿವರೆಗೂ ಮನೆಗೆ ಬಂದಿಲ್ಲ. ನೋಡಿ, ಈ ರೀತಿ ಅನಾಥಳಾದ ನನಗೆ ನನ್ನದೊಂದು ಮಾತನ್ನು ನಡೆಸಿಕೊಡುವಿರಾ? ಅದೇನೆಂತ ಕತ್ತಲೆಯನ್ನು ಹೊಡೆದೊಯ್ದು ಸತ್ಯ ರವಿರಾಜನು ದಿನೇ ದಿನೇ ಉದಯಿಸಿ ಬಂದಂತೆ ಈ ಸಮಾಜದ ದುಷ್ಟ ಜಂತುಗಳನ್ನು ಒದ್ದು ಬುದ್ಧಿ ಕಲಿಸೋದಕ್ಕೆ ಇಂದಿನಿಂದ ನಾನಿದ್ದೇನೆ. ಅದೇನೆಂದು ಹೇಳು ಜ್ಯೋತಿ.
ಹಾಗಾದರೆ ಕತ್ತಲೆಯಾಗಿರುವ ಈ ಮನೆಯಿಂದ ಬೆಳಕನ್ನು ತರಬೇಕು. ಅಷ್ಟೇ ಅಲ್ಲ, ಈ ನನ್ನ ಬಾಳಿಗೆ ಬೆಳಕನ್ನು ಚೆಲ್ಲಿ ನನ್ನನ್ನು ನಿಮ್ಮ ಸತಿ ಎಂದು ಸ್ವೀಕರಿಸಬೇಕು. ಜ್ಯೋತಿ, ಯಾಕೆ ನನ್ನ ಮೇಲೆ ನಿಮಗೆ ಅನುಮಾನವೇ? ಅನುಮಾನವಲ್ಲ ಜ್ಯೋತಿ, ದುಃಖದ ದುಮ್ಮಾನ. ಯಾಕೆ? ಅಂದು ನಿನ್ನ ಒಡ ಹುಟ್ಟಿದ ಅಕ್ಕ ನನ್ನ ಅಣ್ಣನ ಕೈ ಹಿಡಿದು ನಮ್ಮ ಮನೆಯ ಮುತ್ತೈದೆಯಾಗಬೇಕೆಂದು ಆಸೆ ಇಟ್ಟು ನಿರಾಸೆಯಾಗಿ ಶಿವನ ಪಾದ ಸೇರಿದಳು. ಅದನ್ನು ನೀನು ನನ್ನ ಕೈ ಹಿಡಿದು ಪೂರೈಸುವೆ ಎಂದು ಒತ್ತಿ ಕೇಳಿದೆಯಲ್ಲ ಜ್ಯೋತಿ, ಅದಕ್ಕೆ. ಹೌದು ಮಾವ, ಧನಿಕರ ದೌರ್ಜನ್ಯ, ಅವರ ದರ್ಪ ಅಡಗಿಸಬೇಕಾದರೆ, ಅಷ್ಟೇ ಅಲ್ಲ ಗರತಿಯರ ಮಾಂಗಲ್ಯ ಉಳಿಸಬೇಕಾದರೆ, ಹಾಗೂ ಕಳ್ಳತನದಿಂದ ವ್ಯಾಪಾರ ಮಾಡುತ್ತಿರುವ ಆ ವ್ಯಾಪಾರಿಗಳ ಈ ಮಟ್ಟ ಹಾಕಬೇಕಾದರೆ ನೀನು ನನ್ನ ಕೈ ಹಿಡಿದು ನನ್ನ ಸತಿ ಎಂದು ಸ್ವೀಕರಿಸಬೇಕು. ನೀನು ನನ್ನ ಪತಿ ಆಗಬೇಕು. ದಯವಿಟ್ಟು ಇಲ್ಲ ಅನ್ನಬೇಡಿ. ನಿಮ್ಮ ಎದ್ದೇಳು ಜ್ಯೋತಿ, ಎದ್ದೇಳು. ಕತ್ತಲೆಯನ್ನು ಹೊಡೆದೊಯ್ಯಿಸುವುದಕ್ಕೆ ರವಿರಾಜನು ದಿನೇ ದಿನೇ ಉದಯಿಸಿ ಬಂದಂತೆ ಈ ಸಮಾಜದ ದುಷ್ಟ ಜಂತುಗಳನ್ನು ಒದ್ದು ಬುದ್ಧಿ ಕಲಿಸುವುದಕ್ಕೆ ಇಂದಿನಿಂದ ನಾ ಬಂದಿದ್ದೇನೆ. ಈ ನಿನ್ನ ಮಾತು ಏನೆಂದು ಹೇಳು ಜ್ಯೋತಿ. ಜ್ಯೋತಿ, ಇದೇ ನಿನ್ನ ಮಧುರವಾದ ಧ್ವನಿಯಿಂದ ಒಂದು ಇಂಪವಾದ ಗೀತೆ ಹಾಡಬಾರದೇನು? ಆಯ್ತು ಬಾ, ನಿನ್ನ ಸಂತೋಷವೇ ನನ್ನ ಸಂತೋಷ.
ಕೈ ಹಿಡಿದು ಬಾಳಬೇಕಾಗಿದ್ದ ಆ ಜ್ಯೋತಿಯನ್ನು ತನ್ನ ಬಲೆಗೆ ಹಾಕಿಸಿಕೊಂಡನಲ್ಲ ಆ ಹುಲಿಯ ನಿನ್ನನ್ನು ಪೂರ್ತಿಯಾಗಿ ಕಚ್ಚದೆ ಬಿಡಲಾರೆ. ಈ ಷರತ್ತನ್ನೇ ಮೋಡಿ ಮಾಡಿ ಆ ಜ್ಯೋತಿಯನ್ನು ನಿನ್ನ ಬಲೆಗೆ ಹಾಕಿಸಿಕೊಂಡೆಯಾ, ನಿನ್ನನ್ನು ಪೂರ್ತಿಯಾಗಿ ಕಚ್ಚದೆ ಬಿಡಲಾರೆ. ಈ ಷರತ್ತು ಹಾಕಿದ ಷರತ್ತನ್ನೇ ವಿಧಿವಾತಕವಿಲ್ಲದೆ ವಾದ್ದು ನಿಂತಿರುವ ನಿನಗೆ ವಾದ್ದು ಬುದ್ಧಿ ಕಲಿಸದೆ ಬಿಡಲಾರೆ. ಕರ್ನಾಟಕದ ಹೊತ್ತಿಗೆಯ ಬದ್ಧ ಮಂತ್ರಿಯಾಗಿ ಬರಲಿರುವ ನನ್ನನ ಸಹಾಯದಿಂದ ನಿನ್ನ ಹೊಸ ಹೊತ್ತಿಗೆಯ ಕೈ ಹಿಡಿದು ಮೊಳಕೆ ಒಡನೆ ಮರವಾಗಿ ಬೆಳೆದು ನಿಲ್ಲುವೆ ನಿನ್ನ ಅರಮನೆಯಲ್ಲಿ. ನನ್ನ ಕುಲವೈರಿಯಾಗಿರುವ ಹುಲಿಯನನ್ನು ಯಮನ ಸದನ ಕಟ್ಟಿ ನನ್ನಿಂದ ದೂರವಾಗಿರುವ ಜ್ಯೋತಿಯನ್ನು ನನ್ನ ಬಲೆಗೆ ಹಾಕಿಸಿಕೊಂಡು ಕೊನೆಗೆ ಅವರನ್ನ ಅತ್ತಿಗೆಯರನ್ನು ಕೊಲೆಗೈದು ಅವರ ಸರ್ವ ಆಸ್ತಿಗೆ ನಾನೇ ಅಧಿಪತಿಯಾಗಿ ಮೆರೆಯದಿದ್ದರೆ ನನ್ನ ಹೆಸರು ಶರವೇಗದ ಸರದಾರ ಶರತ್ತನೇ ಅಲ್ಲ. ಜ್ಯೋತಿ, ನೀನೆಂದೆಂದಿಗೂ ಈ ರಾಜಾದಿರಾಜ ಶರತ್ತನ ಸ್ವತ್ತು. ನೀನೇ ಆಯುಧ. सिगरेट का मजा नंबर का है. ಎಂದು ನಮ್ಮೂರಿನ ಕಾಲೇಜಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ಕಣ್ಣಿಟ್ಟೆ. ನಿನ್ನ ಮಧುರವಾದ ಯೌವನ ಸೆಳೆಯಲಾರದೆ ಬಿಡು ಮಗ, ನಾ ಅಲ್ಲ ಮರ.